ಎಲ್ಲಾ ಹೀರೋಗಳು ಯಶ್ ಆಗಲು ಹೋಗಬಾರದು. ನಿರ್ಮಾಪಕ ಉದಯ್ ಕೆ ಮೆಹ್ತಾ ಹೇಳಿದ್ದೇನು? ಚಿತ್ರರಂಗ ಉಳಿಯಬೇಕಾದ್ರೆ ಹಳೆಯ ವ್ಯವಸ್ಥೆ ಮರಳಿ ಬರಬೇಕು. ಸಿನಿಮಾ ಬಿಡುಗಡೆಯಾದ 2 ದಿನಕ್ಕೆ ಮಾಧ್ಯಮಗಳಲ್ಲಿ ರಿವ್ಯೂ ಬರಬೇಕು. ಪರಸ್ಪರ ಹೀರೋಗಳ ಫ್ಯಾನ್ಸ್ ದ್ವೇಷಿಸಿಕೊಳ್ಳದೆ ಸಿನಿಮಾ ನೋಡಬೇಕು. ರೇಟಿಂಗ್ ಮಾಫಿಯಾ ನಿಲ್ಬೇಕು. ಸಿನಿಮಾ ಬಿಡುಗಡೆಯಾದ್ರೆ ಸಾಕು ಅವುಗಳನ್ನ ಸಾಯಿಸಲೆಂದೇ ಕೆಲವರು ಇದ್ದಾರೆ. ನಮ್ಮ ಸಿನಿಮಾಗಳ ಬಗ್ಗೆ ನಮ್ಮವರೇ ನೆಗೆಟಿವ್ ಮಾಡುವುದು. ಸಿನಿಮಾ ಬಿಡುಗಡೆಯ ದಿನವೇ 5-6 ಸಾವಿರ ಖರ್ಚು ಮಾಡಿ 16 ಕೋಟಿ ರೂಪಾಯಿ ಚಿತ್ರದ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಸೋಲಿಸುವ ಸಂಚುಕೋರರು ಇಲ್ಲಿದ್ದಾರೆ. ಹೀಗಾಗಿ ಒಂದು ಮಟ್ಟಿಗೆ ಚೆನ್ನಾಗಿರುವ ಸಿನಿಮಾಗಳು ಕೂಡ ನಿಲ್ಲುತ್ತಿಲ್ಲ. ಚಿತ್ರರಂಗದ ಇವತ್ತಿನ ಸ್ಥಿತಿಗೆ ಮತ್ತೊಂದು ದೊಡ್ಡ ಕಾರಣ ಫ್ಯಾನ್ ಸಿನಿಮಾಗಳ ಭ್ರಮೆ. ಪ್ಯಾನ್ ಇಂಡಿಯಾ ಸಿನಿಮಾಗಳ ಹಿಂದೆ ಹೋಗಿ ನನ್ನನ್ನು ಸೇರಿಸಿದಂತೆ ಎಲ್ಲರೂ ಗಾನ್ ಇಂಡಿಯಾ ಆಗಿದ್ದೇವೆ. ಪ್ಯಾನ್ ಇಂಡಿಯಾ ಎನ್ನುವ ಕಾನ್ಸೆಪ್ಟ್ ಕನ್ನಡ ಚಿತ್ರರಂಗಕ್ಕೆ ಬಹು ದೊಡ್ಡ ಮಾರಕ. ಕೇವಲ 5-6 ಪ್ಯಾನ್ ಇಂಡಿಯಾ ಚಿತ್ರಗಳಿಂದಲೇ ಕನ್ನಡ ಚಿತ್ರರಂಗವೊಂದೇ 350ರಿಂದ 400 ಕೋಟಿ ಕಳೆದುಕೊಂಡಿದೆ. ಹೀಗೆ ಕಳೆದುಕೊಂಡ ಸಿನಿಮಾಗಳಲ್ಲಿ ನನ್ನದು ಇದೆ. ನಾನೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಗೆದ್ದಿಲ್ಲ. ನನ್ನ ಪ್ರಕಾರ ಕೆಜಿಎಫ್ ನಂತರ ಬಂದ ಯಾವ ಪ್ಯಾನ್ ಇಂಡಿಯಾ ಚಿತ್ರವೂ ಗೆದ್ದಿಲ್ಲ. ಕಾಂತಾರ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ. ಬಿಡುಗಡೆ ಆದ ಮೇಲೆ ಅದಾಗಿಯೇ ಪ್ಯಾನ್ ಇಂಡಿಯಾ ಆಯ್ತು. ಆದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದ ಯಾವ ಚಿತ್ರದಿಂದಲೂ ನಯಾ ಪೈಸೆ ಬಂದಿಲ್ಲ. ಕನ್ನಡ ಚಿತ್ರರಂಗದಿಂದ ಪ್ಯಾನ್ ಕಲ್ಚರ್ ಮೊದಲು ತೊಲಗಬೇಕು. ಪ್ಯಾನ್ ಇಂಡಿಯಾ ಕಲ್ಚರ್ ಬಂದ ಮೇಲೆ ವರ್ಷಕ್ಕೆ 2-3 ಸಿನಿಮಾ ಮಾಡ್ತಿದ್ದ ಹೀರೋಗಳು ಪ್ಯಾನ್ ಇಂಡಿಯಾ ಗುಂಗಿಗೆ ಬಿದ್ದು ವರ್ಷಕ್ಕೊಂದು ಸಿನಿಮಾ ಮಾಡಲು ಮುಂದಾಗಿದ್ದಾರೆ. ಅಲ್ಲದೆ ಸಿನಿಮಾಗಳಿಲ್ಲದೆ ಥಿಯೇಟರ್ಗಳು ಮುಚ್ಚುತ್ತಿವೆ. ಪ್ರೇಕ್ಷಕರು ಬೇರೆ ಭಾಷೆಯ ಚಿತ್ರಗಳನ್ನ ನೋಡ್ತಿದ್ದಾರೆ. ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದೆ, ನಂಬಿದೆ, ನಂಬಿಕೆಗೆ ದ್ರೋಹ ಆಯ್ತು. ವೈಯಕ್ತಿಕ ಜಗಳ, ದ್ವೇಷಗಳಲ್ಲಿ ಸಿಕ್ಕಿಕೊಂಡೆ. ಸುಳ್ಳು ಮೋಸಗಳಿಂದ ನನ್ನನ್ನು ಸರಿಯಾಗಿ ಬಳಸಿಕೊಳ್ಳಿಲ್ಲ. ಈ ಸೋಲು ನನ್ನನ್ನು ಚಿತ್ರರಂಗದಿಂದ ದೂರ ಮಾಡಿಲ್ಲ, ನಿರ್ಮಾಣದಿಂದ ದೂರ ಆಗಿದ್ದೇನೆ ಅಷ್ಟೇ. ನಾನು ಕತೆ ಬರೆದಿರುವ ಶ್ರೀರಾಮಚಂದ್ರ ಸಿನಿಮಾ ಶೂಟಿಂಗ್ ಆಗುತ್ತಿದೆ. ಸೋ ಫ್ರಮ್ ಸೋ ಚಿತ್ರದ ರಫ್ಗೆಣ್ಣ ನಟಿಸ್ತಾ ಇದ್ದಾರೆ. ಮತ್ತೆ 3 ಚಿತ್ರಗಳಿಗೆ ಕಥೆ ಮಾಡಿದ್ದು 3 ಓಕೆ ಆಗಿವೆ. ಮುಂದಿನ ವರ್ಷ ನನ್ನ ಕಡೆಯಿಂದ 4 ಚಿತ್ರಗಳು ಬರಲಿವೆ ಎಂದರು.